ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ನಾನಿಲ್ಲಿ ನೋಡಿ ಏನು ತೋರಿಸ್ತಾ ಇದ್ದೀನಿ ಅಂತ ಹೆಸರು ಕಾಳನ್ನು ಡ್ರೈ ರೋಸ್ಟ್ ಮಾಡಿ ತಂದಿದ್ದೀನಿ. ಯಾಕಂತೀರಾ, ಇದರಿಂದ ಚಟ್ನಿ ಮಾಡೋದಕ್ಕೆ ಹಳ್ಳಿ ಸ್ಟೈಲಲ್ಲಿ ಇದರಲ್ಲಿ ಚಟ್ನಿ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಊಟಕ್ಕೆ ಗೊತ್ತಾ. ಆದ್ದರಿಂದ ನಿಮ್ಗೆ ಇದನ್ನು ತೋರಿಸ್ಕೊಡೋಣ ಅಂತ ತಂದಿದ್ದೀನಿ. ಇದನ್ನು ಡ್ರೈ ರೋಸ್ಟ್ ಮಾಡಿಬಿಟ್ಟು ತೊಳೆದು ತಂದಿದ್ದೀನಿ. ಇದು ಅಳತೆ ಬಂದುಬಿಟ್ಟು ಒಂದು ಚಿಕ್ಕ ಲೋಟದಲ್ಲಿ ಅರ್ಧ ಲೋಟ ತೊಗೊಂಡಿದ್ದೇನೆ. ಹೆಸರು ಕಾಳು ಪಚ್ಚೆಸರು ಅಂತಲೂ ಕರೀತಾರೆ. ಹಾಗೆ ತೆಂಗಿನಕಾಯಿ ತುರಿ ರುಬ್ಬೋದಕ್ಕೆ ತೆಂಗಿನಕಾಯಿ ತುರಿ ಒಂದು ಬೌಲ್ ತೊಗೊಂಡಿದ್ದೀನಿ. ಒಂದು ಅರ್ಧ ಚಮಚ ಉಪ್ಪು ತೊಗೊಂಡಿದ್ದೀನಿ. ಹಾಗೆ ಸೋಂಪು ಮತ್ತು ಕೊತ್ತಂಬರಿ ಬೀಜ ಎರಡು ಸೇರಿ ಇದನ್ನು ಡ್ರೈ ರೋಸ್ಟ್ ಮಾಡಿದ್ದೀನಿ. ಮೆಣಸಿನ್ಕಾಯಿನೂ ಡ್ರೈ ರೋಸ್ಟ್ ಮಾಡಿದ್ದೀನಿ. ಇದನ್ನು ಒಂದು ಚಮಚ ತೊಗೊಂಡಿದ್ದೇನೆ. ಸೋಂಪು ಮತ್ತು ಕೊತ್ತಂಬರಿ ಬೀಜ ಡ್ರೈ ರೋಸ್ಟ್ ಮಾಡಿರುವಂಥದ್ದು ಒಂದು ಚಮಚ. ಹಾಗೆ ಸಣ್ಣ ತುಂಡು ಹುಳಿ ಮತ್ತು ಒಂದು 5-6 ಬ್ಯಾಡಿಗೆ ಮೆಣಸಿನ್ಕಾಯಿ, ಇದು ಡ್ರೈ ರೋಸ್ಟ್ ಮಾಡಿರುವಂಥದ್ದು. ಹಾಗೆ ಅರ್ಧ ಈರುಳ್ಳಿ. ಇವಿಷ್ಟನ್ನು ಸೇರಿ ರುಬ್ಕೊಂಡು ಬರಬೇಕು. ಇದು ಅರ್ಧ ರುಬ್ಬಿದ ನಂತರ ಇದನ್ನು ಹಾಕಿ ರುಬ್ಬಬೇಕು. ಹೆಸರು ಕಾಳನ್ನು ಅದರೊಳಗೆ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಬೇಕು. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ರುಬ್ಕೊಂಡು ಬಂದಿದ್ದೇನೆ. ನೋಡಿ, ಮಸಾಲೆ 2 ಕಲರ್ ಆಗಿದೆ, ಅಂದರೆ ನಾನು 2 ಸಲ ಹಾಕ್ಕೊಂಡಿದ್ದೀನಿ. ಸರಿಯಾಗಿ ಮಿಕ್ಸ್ ಆಗಿರಲಿಲ್ಲ, ಅದಕ್ಕೆ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ರುಬ್ಬೋ ಕಲ್ಲಲ್ಲಾದರೆ ಇನ್ನೂ ಗಟ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ನಾನು ಮಿಕ್ಸಿಯಲ್ಲಾದರೂ ಇಷ್ಟು ಗಟ್ಟಿ ಇಟ್ಕೊಂಡಿದ್ದೇನೆ. ರುಬ್ಬೋ ಕಲ್ಲಲ್ಲಾದರೆ ಇನ್ನೂ ಗಟ್ಟಿ ಚಟ್ನಿ ಮಾಡ್ಕೋಬಹುದು. ಅದು ನೀರು ಸಾಂಬಾರು, ಅಂದರೆ ತಿಳಿ ಸಾಂಬಾರು ಒಟ್ಟಿಗೆ ಚೆನ್ನಾಗಿರುತ್ತೆ ನಂಚ್ಕೊಳ್ಳೋಕ್ಕೆ. ನೀವು ಒಂದು ಸಲ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್.